ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ ಗೊತ್ತಾಗ್ತಾ ಇಲ್ಲ, ಅಥವಾ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದಾರಾ? ಹಿಂದೂ ಸಂಘಟನೆಗಳ ಮುಖಂಡರ ಭಾಷಣಗಳಿಗೆಲ್ಲ ಬ್ರೇಕ್ ಹಾಕ್ಬಿಡಬೇಕು, ಅವರ ಭಾಷಣಗಳು ಯಾವುದು ಕೂಡ ಆಗಬಾರದು ಅನ್ನುವಂಥ ಯೋಚನೆಯಲ್ಲಿದ್ದೀರಾ? ಹಾಗಿದ್ದಾಗ ಸಂವಿಧಾನದ ವಿಚಾರದಲ್ಲಿ ಮಾತನಾಡಕ್ಕೆ ನಿಮಗೆ ಯಾವ ನೈತಿಕತೆ ಇದೆ? ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಕ್ಕೆ ಯಾವ ನೈತಿಕತೆ ಇದೆ? ವಾಕ್ ಸ್ವಾತಂತ್ರ್ಯವನ್ನ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಕಿತ್ಕೊಳ್ತಾ ಇದ್ದೀರಾ ಅಂತಂದ್ರೆ ಸಂವಿಧಾನಕ್ಕೆ ಅಗೌರವ ತೋರಿಸ್ತಾ ಇದ್ದೀರಾ, ಅಂಬೇಡ್ಕರ್ ಅವರಿಗೆ ಅವಾಗ ಅಗೌರವವನ್ನು ತೋರಿಸ್ತಾ ಇದ್ದೀರಾ. ಚಕ್ರವರ್ತಿ ಸೂಲಿಬೆಲೆ ಅವರಾಯಿತು, ಈಗ ಮತ್ತೊಬ್ಬ ವ್ಯಕ್ತಿ. ಯಾರವರು? ಯಾಕೆ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ? ಸ್ಟೋರಿ ನೋಡಿ. ಹಿಂದೂ ಮುಖಂಡರನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಸರ್ಕಾರ? ಸೂಲಿಬೆಲೆ ಬಳಿಕ ಇನ್ನೋರ್ವ ಹಿಂದೂ ಮುಖಂಡನಿಗೆ ನೋಟಿಸ್. ಉಡುಪಿಯ ಶ್ರೀಕಾಂತ್ ಶೆಟ್ಟಿಗೆ 3 ತಿಂಗಳು ನಿರ್ಬಂಧ. ಬಾಗಲಕೋಟೆ ಜಿಲ್ಲೆಗೆ ಕಾಲಿಡದಂತೆ ನಿರ್ಬಂಧ. ರಾಜ್ಯ ಸರ್ಕಾರ ಹಿಂದೂ ಸಂಘಟನೆಗಳ ನಡುವಿನ ಸಮರ ಮುಂದುವರೆದಿದೆ. ಚಕ್ರವರ್ತಿ ಸೂಲಿಬೆಲೆ ಕುಂದಾಪುರ ಕಾರ್ಯಕ್ರಮಕ್ಕೆ ಪೊಲೀಸ್ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಮತ್ತೊಂದು ನಿರ್ಬಂಧದ ಆದೇಶ ಜಾರಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿರುವ ಶಿವಾಜಿನಗರದಲ್ಲಿ ಇಂದು ಛತ್ರಪತಿ ಶಿವಾಜಿ ಕಂಚಿನ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮ ಮುಖ್ಯ ಭಾಷಣಕಾರರಾಗಿ ಶ್ರೀಕಾಂತ್ ಶೆಟ್ಟಿ ಅವರನ್ನ ಆಹ್ವಾನಿಸಲಾಗಿತ್ತು. ಆದರೆ ಭಾಷಣ ಮೂಲಕ ಕೋಮು ಸಾಮರಸ್ಯ ಕದಡುವ ಸಾಧ್ಯತೆ ಇರುವ ಕಾರಣ ಜಿಲ್ಲಾಡಳಿತ ಶ್ರೀಕಾಂತ್ ಶೆಟ್ಟಿ ಅವರಿಗೆ 3 ತಿಂಗಳು ಬಾಗಲಕೋಟೆ ಪ್ರವೇಶಕ್ಕೆ ನಿರ್ಬಂಧ ಹೇರಿ ಆದೇಶ ಪ್ರಕಟಿಸಿದೆ. ಮುಧೋಳ ನಗರವು ಮತೀಯವಾಗಿ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದ್ದು, ಇಲ್ಲಿ ಮತೀಯವಾಗಿ ಸಣ್ಣ ಸಂಘಟನೆಗಳು, ಸಣ್ಣ ಘಟನೆಗಳು ಸಂಭವಿಸಿದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಪಡೆದು ವಿವಿಧ ಅನ್ಯ ಧರ್ಮೀಯ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಭೇಟಿ ನೀಡಿ ಭಾಷಣವನ್ನ ಮಾಡುವುದರಿಂದ ಸಾಮರಸ್ಯದ ಜೀವನಕ್ಕೆ ಅಡೆತಡೆ ಉಂಟಾಗಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಸಂಭವ ಇರುತ್ತೆ. ಸೆಪ್ಟೆಂಬರ್ 9, 2015ರಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಜರುಗಿದ ಕೋಮು ಗಲಭೆಗೆ ಸಂಬಂಧಿಸಿದಂತೆ ಒಟ್ಟು 28 ಪ್ರಕರಣಗಳು ಮುಧೋಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಒಟ್ಟು 9.46 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಸುಟ್ಟು ಹಾನಿಯಾಗಿದೆ. ಮುಧೋಳ ನಗರದಲ್ಲಿ ಇಲ್ಲಿಯವರೆಗೂ ಇದ್ದ ದ್ವೇಷಮಯ ವಾತಾವರಣವು ಸ್ವಲ್ಪ ತಿಳಿಯಾಗ್ತಿದ್ದು, ಉಭಯ ಕೋಮಿನ ಜನರು ಹಿಂದಿನ ಕಹಿ ಘಟನೆಗಳನ್ನ ಮರೆತು ಸಾಮರಸ್ಯದತ್ತ ವಾಲ್ತಿದ್ದಾರೆ. ಹೀಗಾಗಿ ಶ್ರೀಕಾಂತ್ ಶೆಟ್ಟಿ ಪ್ರಚೋದನಕಾರಿ ಭಾಷಣ ಮಾಡಿ ಪರಿಸ್ಥಿತಿ ಉದ್ವಿಗ್ನಗೊಳಿಸುವ ಸಾಧ್ಯತೆ ಹಿನ್ನೆಲೆ ನಿರ್ಬಂಧ ವಿಧಿಸಲಾಗಿದೆ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ಬೆಳವಣಿಗೆಯನ್ನ ಹಿಂದೂ ಜಾಗರಣ ವೇದಿಕೆ ಖಂಡಿಸಿದೆ. ಕೋರ್ಟ್ಗೆ ಹೋಗುವ ಅವಕಾಶವನ್ನ ನೀಡದೆ ರಾತ್ರಿ ನೋಟಿಸ್ ನೀಡಿದೆ. ಹಿಂದೂ ಪರ ಧ್ವನಿ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ಅಂತ ಶ್ರೀಕಾಂತ್ ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಹಿಂದೂ ಸಂಘಟನೆಗಳಿಗೆ ತುರ್ತು ಪರಿಸ್ಥಿತಿ ಎಂದಿದ್ದಾರೆ. 17ನೇ ತಾರೀಕಿಗೆ ನನ್ನ ವಿರುದ್ಧ ಅಲ್ಲಿಯ ಜಿಲ್ಲಾಡಳಿತ ಒಂದು ನಿರ್ಬಂಧವನ್ನು ವಿಧಿಸಿ, ಜಿಲ್ಲೆಗೆ 3 ತಿಂಗಳ ಕಾಲ ಬರಬಾರದು ಅಂತ ನಿರ್ಬಂಧವನ್ನು ವಿಧಿಸಿ ಒಂದು ಆದೇಶವನ್ನು ಜಾರಿ ಮಾಡಿದೆ. 17ನೇ ತಾರೀಕಿಗೆ ಮಾಡಿದಂತಾದರೆ ನನಗೆ ಅದನ್ನು ಮರುದಿನವೇ ಮುಟ್ಟಿಸಬೇಕಿತ್ತು. ಆದರೆ ನಾನು ನ್ಯಾಯಾಲಯಕ್ಕೆ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಅದನ್ನು ನಿನ್ನೆ ತಂದು ನನಗೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಎಲ್ಲ ಹಿಂದೂ ಪರವಾದಂಥ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೀತಾ ಇದೆ ಮತ್ತು ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳಿಗೆ ಮತ್ತು ಹಿಂದೂ ಪರ ಹೋರಾಟವನ್ನು ಮಾಡ್ತಾ ಇರುವವರಿಗೆ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಹೇರಿದೆ ಅಂತ ನನಗೆ. ದ್ವೇಷ ಭಾಷಣ ಮತ್ತು ಸಮಾಜದ ಸಾಮರಸ್ಯ ಕೆಡಿಸುವ ಕಾರಣ ನೀಡಿ ನೋಟಿಸ್ ಕೊಡಲಾಗಿದೆ. ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಎಲ್ಲಾ ಜಿಲ್ಲೆಗಳಿಗೆ ಸುತ್ತೋಲೆಯನ್ನ ಹೊರಡಿಸಿದೆ. ರಾಜ್ಯದ ಪ್ರಮುಖ ಹಿಂದೂ ಮುಖಂಡರು ಭಾಷಣಕಾರರನ್ನ ಪಟ್ಟಿ ಮಾಡಿ ಅವರ ಕಾರ್ಯಕ್ರಮಗಳು ನಿಗದಿಯಾದ ಮಾಹಿತಿ ಪಡೆದು ನೋಟಿಸ್ ಮತ್ತು ನಿರ್ಬಂಧ ಹೇರುವ ಬೆಳವಣಿಗೆಗಳು ನಡೀತಾ ಇದೆ. ಸರ್ಕಾರದ ಈ ನಡೆಯನ್ನ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಅವರ 3 ತಿಂಗಳ ಹಿಸ್ಟರಿಯನ್ನ ಗಮನಿಸಿ ಎಂದಿದ್ದಾರೆ. ಇತ್ತ ದಿನೇಶ್ ಗುಂಡೂರಾವ್ ಸೂಲಿಬೆಲೆ ನೋಟಿಸ್ ನೀಡುವ ವಿಚಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಯಾವ ವಾಗ್ಮಿಗಳನ್ನಾಗಲಿ ಯಾವ ಭಾಷಣಕಾರನನ್ನಾಗಲಿ ನಾವು ಟಾರ್ಗೆಟ್ ಮಾಡೋದಿಲ್ಲ. ಭಾಷಣ ವಿಷ ಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡುವಂಥವರ ವಿರುದ್ಧ ಈ ಕಾನೂನು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಅವರು ಮಾಡಿದಂಥ 3 ತಿಂಗಳಲ್ಲಿ ಮಾಡಿದಂಥ ಅವ್ರ ಭಾಷಣಗಳನ್ನ ನೋಡಿ ಆಮೇಲೆ ನೀವೇ ನನಗೆ ಉತ್ತರ ಕೊಡಿ. ಆಗ್ತದೆ, ಯಾರೇ ಇರಲಿ, ನಾನು ಮಾಡಿದ್ರು ಕೂಡ ನನಗೂ ನೋಟಿಸ್ ಇಶ್ಯೂ ಆಗಬೇಕು. ಯಾರೇ ದೊಡ್ಡವರಲ್ಲ ತಾನೆ, ಆಯ್ತಾ? ಕಾನೂನು ಬಾಹಿರವಾಗಿ ಯಾರು ನಡ್ಕೊ ಬರ್ತಾನೆ. ನೋಡ್ರಿ, ಅವ್ರ ಭಾಷಣ ಸರಿ ಇಲ್ಲದೆ ಹೋದ್ರೆ ನಾವೇನ್ ಮಾಡಕ್ಕಾಗಲ್ಲ. ಯಾರ್ಯಾರು ಭಾಷಣ ಸರಿಯಾಗಿ ಮಾಡಿದ್ರೆ ತಪ್ಪಾಗಿ ಭಾಷಣ ಮಾಡೋದು ನಾವೇನ್ ಮಾಡಕ್ಕಾಗಲ್ಲ. ನೆಹರು ಇಂದಿರಾ ಗಾಂಧಿನ ಪ್ರಶ್ನೆ ಮಾಡೋದು ತಪ್ಪಾ ಅಂತ. ನೆಹರು ಇಂದಿರಾ ಗಾಂಧಿನ ಟೀಕೆ ಮಾಡೋದು ದಿವಸ ದಿನನಿತ್ಯ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಕೇಸ್ ಬುಕ್ ಮಾಡ್ತಾ ಇಲ್ಲ ತಾನೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನಾನು ನೋಡಿಲ್ಲ. ಆದರೆ ದ್ವೇಷಭರಿತವಾದಂಥ ಪ್ರಚೋದನೆ ನೀಡ್ತಕ್ಕಂಥ ಹೇಳಿಕೆಗಳು ಕೊಟ್ಟಾಗ ನಾವು ಕ್ರಮ ತಗೊಳ್ತೀವಿ. ಯಾರು ದೊಡ್ಡವರೇನಲ್ಲ. ಇಲ್ಲಿ ನೋಡಿ, ನಾವು ಯಾರನ್ನೂ ವೈಯಕ್ತಿಕವಾಗಿ ನಾವು ಹೋಗೋದಿಲ್ಲ. ನಮಗೆ ಸಾಮರಸ್ಯ ಬೇಕು, ಶಾಂತಿ ನೆಮ್ಮದಿ ಬೇಕು. ಒಟ್ಟಾರೆ ದಿನೇ ದಿನೇ ಕಾಂಗ್ರೆಸ್ ಸರ್ಕಾರ ಮತ್ತು ಹಿಂದೂ ಪರ ಸಂಘಟನೆಗಳ ಜಟಾಪಟಿ ಜೋರಾಗ್ತಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.